ಪಬ್ಲಿಕ್ ಸಮಸ್ಯೆ ಬಿಟ್ಟು VIP IPL ಟಿಕೆಟ್ಸ್ ಇಂದ ಓಡುತ್ತಿರುವ ನಮ್ಮ ಶಾಸಕರು, ನಮ್ಮ ಲೀಡರ್ಸ್. ರಾಘವ್ ಚದ್ದ MP ಫ್ರಮ್ ಪಂಜಾಬ್. ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಇವ್ರ ಬಗ್ಗೆ ಕೇಳೇ ಇರ್ತೀರಾ. ಪಾರ್ಲಿಮೆಂಟ್ ಅಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ, ಸದನದಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು, ಸದನದ ಸಮಯ ವ್ಯರ್ಥ ಮಾಡಬಾರ್ದು. ಮೊಬೈಲ್ ರೀಚಾರ್ಜ್ ಖಾಲಿ ಆದ್ರೂ ಕೂಡ ಔಟ್ ಗೋಯಿಂಗ್ ಕಾಲ್ ಸ್ಟಾಪ್ ಮಾಡಲಿ, ಬಟ್ ಸ್ಟಿಲ್ ಇನ್ಕಮಿಂಗ್ ಕಾಲ್ ಅವೈಲಬಿಲಿಟಿ ಇರಬೇಕು. ಇದರಿಂದ ಪೂರ್ ಪೀಪಲ್, ಎಲ್ಡರ್ಲಿ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇರೋದು, ಸ್ಕ್ಯಾಮ್ ಆಗ್ತಾ ಇರೋದು, ಇದೆಲ್ಲ ಅನ್ಫೇರ್ ಪ್ರಾಕ್ಟೀಸ್ ಸ್ಟಾಪ್ ಆಗಬೇಕು. ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಸರ್ವಿಸ್ ಡಿಲೇ ಆದ್ರೆ ಅದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಮಾಡರ್ನೈಸ್ ಮಾಡಬೇಕು, ಇನ್ನೂ ಇಂಪ್ರೂವ್ ಮಾಡಬೇಕು. ಗೌರ್ಮೆಂಟ್ ಶಾಲೆಗಳ ಗುಣಮಟ್ಟ ಇನ್ನೂ ಹೆಚ್ಚಿಸಬೇಕು. ಈ ಕೋರ್ಟ್ ಕೇಸ್ಗಳೆಲ್ಲ ವರ್ಷಾನುಗಟ್ಲೆ ಬಾಕಿ ಇರುವುದು. ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಕು. ಸೊ ಇಷ್ಟೆಲ್ಲ ಪ್ರಶ್ನೆಗಳು ಅವ್ರು ಕೇಳ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಜನಗಳ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಸರ್ವಿಸ್ ಕೊಡೋಕೆ ಅಂತಾನೆ ಎಲೆಕ್ಟ್ ಆಗಿರುವ MLAಗಳು ಪಬ್ಲಿಕ್ ಸಮಸ್ಯೆ ಬಿಟ್ಟು VIP IPL ಟಿಕೆಟ್ಸ್ಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಪಾರ್ಟಿ ಈ ಪಾರ್ಟಿ, ಆ ಸರ್ಕಾರದ ಮೇಲೆ ಇವ್ರು ಬ್ಲೇಮ್ ಮಾಡೋದು, ಇವ್ರ ಸರ್ಕಾರದ ಮೇಲೆ ಅವ್ರು ಬ್ಲೇಮ್ ಮಾಡೋದು. ನೀವಿದ್ದ 402 ಪೋಸ್ಟ್ PSI ಸ್ಕ್ಯಾಮ್ ಮಾಡಿದ್ರಿ, ನಾವಿದ್ದ KS ಸ್ಕ್ಯಾಮ್ ಮಾಡ್ತಾ ಇದೀವಿ. ಈ ಸ್ಕ್ಯಾಮ್ ಮತ್ತೆ ಬ್ಲೇಮ್ ಗೇಮೇ ಆಯ್ತು. ರಾಜ್ಯದಲ್ಲಿ 30,000ದಿಂದ 40,000ವರೆಗೂ ಗೌರ್ಮೆಂಟ್ ಜಾಬ್ಸ್ ಖಾಲಿ ಇದಾವೆ. ಅದು ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ಕೊಳ್ತಾರೆ? ಇಷ್ಟು ಡಿಲೇ ಮಾಡೋದು ರಿಕ್ರೂಟ್ಮೆಂಟ್ ಅಲ್ಲಿ, ಪ್ರತಿ ಎಕ್ಸಾಮ್ಲು ಸ್ಕ್ಯಾಮ್ ಮಾಡೋದು, ಇದರಿಂದ ಸ್ಟೂಡೆಂಟ್ಸ್ ಫ್ಯೂಚರೇ ಡೆಸ್ಟ್ರಾಯ್ ಆಗಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಇದೆಲ್ಲ ಯಾವಾಗ ಸರಿ ಹೋಗುತ್ತೆ?